ಮನುಷ್ಯನಿಗೆ ಸಂಕಷ್ಟ ಅನ್ನೋದು ಹೆಗಲೇರಿಬಿಟ್ರೆ ಒಂದಾದ ಮೇಲೊಂದು ಸಂಕಷ್ಟ ಶುರುವಾಗುತ್ತಲ್ಲ. ದರ್ಶನ್ದು ಕೂಡ ಈಗ ಹಂಗೆ ಆಗಿಬಿಟ್ಟಿದೆ. ಸಾಲು ಸಾಲು ಸಂಕಷ್ಟದಿಂದ ದರ್ಶನ್ ಟೆನ್ಷನ್ ಜಾಸ್ತಿ ಆಗ್ತಿದೆ. BGS ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹಲವು ಎವಿಡೆನ್ಸ್ ಜೊತೆಗೆ ಪರಪ್ಪನ ಅಗ್ರಹಾರದ ಕೇಸ್ ಕೂಡ ಸಂಕಷ್ಟ. ರಾಜಾತಿಥ್ಯ ಕೇಸ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ರಾಜಾತಿಥ್ಯ ಕೇಸ್ನ ತನಿಖಾಧಿಕಾರಿಗಳ ಹೇಳಿಕೆಯನ್ನು ಪಡೆದಿದ್ದಾರಂತೆ ಪೊಲೀಸರು. 3 ಕೇಸ್ನ ತನಿಖಾಧಿಕಾರಿಗಳ ಹೇಳಿಕೆಯನ್ನು ಪಡೆದಿರುವಂತಹದ್ದು ಪೊಲೀಸರು. ದರ್ಶನ್ ಪಾತ್ರದ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ತನಿಖಾಧಿಕಾರಿಗಳು ನೀಡಿದ್ದಾರೆ. ಮೆಡಿಕಲ್ ಬೇಲ್ ಕ್ಯಾನ್ಸಲ್ಗೆ ಸುಪ್ರೀಂಗೆ ಅರ್ಜಿ ಸಲ್ಲಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೇ ವಿಚಾರದಲ್ಲಿ ಅವರು ಜೈಲಿನಲ್ಲಿ ರೌಂಡ್ ಟೇಬಲ್ ಮೀಟಿಂಗ್ ಮಾಡಿ ಕೈಯಲ್ಲಿ ಕಾಫಿ ಮಗ್ ಇಟ್ಕೊಂಡು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ರಲ್ಲ, ಆ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ಗೂ ಕೂಡ ಸೂಚಿಸಲಾಗಿತ್ತು. ಆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೂಡ ಬಂದಿದೆ. ಆ ಅಂಶವನ್ನು ಕೂಡ ದರ್ಶನ್ ಮಧ್ಯಂತರ ಜಾಮೀನನ್ನು ಕ್ಯಾನ್ಸಲ್ಗೊಳಿಸಬೇಕು ಅಂಥೇಳಿ ಅರ್ಜಿ ಹಾಕ್ಲಿಕ್ಕೆ ಮುಂದಾಗ್ತಾ ಇದೆಯಲ್ಲ, ಅಲ್ಲಿ ಉಲ್ಲೇಖಿಸಲಿಕ್ಕೆ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು. ಈ ಮೂಲಕ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ಬ್ಯಾಕ್ ಪೇನು, ಅದಕ್ಕೆ ಸರ್ಜರಿ ಮಾಡಿಸ್ಕೊಬೇಕು ಅಂಥೇಳಿ ಬಳ್ಳಾರಿ ಜೈಲಿನಿಂದ ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗೆ ಬಂದರು. ಇಲ್ಲಿ ಬಂದು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡೀತಾ ಇದ್ದಾರೆ. ಮತ್ತೊಂದು ಕಡೆ ಅವರ ರೆಗ್ಯುಲರ್ ಬೇಲ್ ಅರ್ಜಿ ಇತ್ಯರ್ಥ ಆಗಬೇಕಿದೆ. ಅದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ದರ್ಶನ್ ಅವರ ಮಧ್ಯಂತರ ಜಾಮೀನು ಇದೆಯಲ್ಲ, ಅದನ್ನು ವಜಾ ಮಾಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಲಿಕ್ಕೆ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗೃಹ ಇಲಾಖೆಯಿಂದಲೂ ಕೂಡ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥದ್ದು. ಹಾಗಾಗಿ ದರ್ಶನ್ ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕಿಕೊಂಡಿದ್ದಾರೆ, ಅಡಕತ್ತರಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಮಧ್ಯಂತರ ಜಾಮೀನಿನ ಮೇರೆಗೆ ಹೊರಗೆ ಬಂದರೂ ಕೂಡ ದರ್ಶನ್ಗೆ ಸಂಕಷ್ಟ ತಪ್ಪು ಹಾಗೆ ಕಾಣಿಸ್ತಾ ಇಲ್ಲ. ಈಗ ರಾಜಾತಿಥ್ಯದ ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿದ್ರಲ್ಲ, ಆ ಪ್ರಕರಣದ ವರದಿಯನ್ನು ಕೂಡ ಉಲ್ಲೇಖಿಸಿ ಅವರ ಮಧ್ಯಂತರ ಜಾಮೀನು ಅರ್ಜಿಯನ್ನು ಅಥವಾ ಮಧ್ಯಂತರ ಜಾಮೀನು ಏನು ಮಂಜೂರಾಗಿದೆ ಅದನ್ನು ವಜಾ ಮಾಡಬೇಕು, ಹಿಂಪಡಿಬೇಕು, ಮತ್ತೆ ದರ್ಶನ್ ಅವರನ್ನು ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಪೊಲೀಸರು ಸುಪ್ರೀಂ ಕೋರ್ಟಿಗೆ ಹೋಗಿ ಮನವಿ ಮಾಡಲಿಕ್ಕೆ ತೀರ್ಮಾನ ಮಾಡಿದಾರಲ್ಲ, ಅಲ್ಲಿ ರಾಜಾತಿಥ್ಯದ ವರದಿಯನ್ನು ಉಲ್ಲೇಖಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ನಟ ದರ್ಶನ್ ಸಿಲುಕಿಕೊಂಡಿರುವಂಥದ್ದು. ಒಂದು ಕಡೆ ರೆಗ್ಯುಲರ್ ಜಾಮೀನಿಗಾಗಿ ಅಪ್ಲೈ ಮಾಡಿದ್ದಾರೆ, ಮತ್ತೊಂದು ಕಡೆ ಟ್ರೀಟ್ಮೆಂಟ್ ಪಡಿತೀನಿ, ಶಸ್ತ್ರಚಿಕಿತ್ಸೆಗೊಳಗಾಗ್ತೀನಿ ಅಂಥೇಳಿ ಫಿಸಿಯೋಥೆರಪಿ ಟ್ರೀಟ್ಮೆಂಟಿಗೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಧ್ಯಂತರ ಜಾಮೀನನ್ನು ಪ್ರಶ್ನೆ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ಸೆಂಟ್ರಲ್ ಜೈಲಿನ ರಾಜಾತಿಥ್ಯದ ಪ್ರಕರಣ ಇದೆಯಲ್ಲ, ಅದೇನಾದರೂ ಇಂಪ್ಯಾಕ್ಟ್ ಆಗಬಹುದಾ? ಆ ವರದಿ ಯಾವ ರೀತಿ ಪರಿಣಾಮ ಬೀರಬಹುದು, ಹೇಗೆ ಅಂಥೇಳಿ ನಾಗೇಶ್? ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇರುವಂಥ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಾ ಹೋಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ರೌಡಿಗಳ ಮುಖಾಂತರ ರಾಜಾತಿಥ್ಯವನ್ನು ಕೊಡಿಸಲಾಗ್ತಾ ಇತ್ತು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಹೊರಗಡೆ ಬಂದಿತ್ತು. ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾಗಿ 3 FIRಗಳನ್ನು ದಾಖಲಿಸಿಕೊಂಡು ಆಗ್ನೇಯ ವಿಭಾಗದ ಪೊಲೀಸರು ತನಿಖೆಯನ್ನು ಮಾಡಿದರು. ಆ ತನಿಖಾ ವರದಿಯನ್ನು ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸರು ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಯಾಕೆ ಅನ್ನುವಂಥದ್ದನ್ನು ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನು ಪಡೆದು, ಅಂದರೆ ಟ್ರೀಟ್ಮೆಂಟ್ ವಿಚಾರವನ್ನು ಇಟ್ಕೊಂಡು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ರಾಜಾತಿಥ್ಯದ ಪ್ರಕರಣವನ್ನು ಕೂಡ ಪ್ರಮುಖ ಅಂಶವನ್ನಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಈ ಅಂಶಗಳನ್ನು ಕೂಡ ಉಲ್ಲೇಖವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಿರುವಂಥದ್ದು. ಯಾಕೆ ಅಂತಂದರೆ ಈಗಾಗಲೇ ಅವರು ಮಧ್ಯಂತರ ಜಾಮೀನನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾನು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತೀನಿ ಅನ್ನುವಂಥ ಅಂಶಗಳನ್ನು ಮುಂದಿಟ್ಕೊಂಡು ಏನು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು, ಅದು ಇಲ್ಲಿವರೆಗೂ ಕೂಡ ಶಸ್ತ್ರಚಿಕಿತ್ಸೆ ಕೂಡ ಮಾಡಿಲ್ಲ. ಹಾಗಾಗಿ ಈ ಒಂದು ಅಂಶಗಳನ್ನು ಕೂಡ ಪ್ರಮುಖವಾಗಿ ಪರಿಗಣಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಇರುವಂಥದ್ದು. ಅದಕ್ಕೆ ಈಗಾಗಲೇ ಗೃಹ ಇಲಾಖೆ ಕೂಡ ಮೇಲ್ಮನವಿ ಹೋಗಲಿಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಎಲ್ಲ ಪ್ರಮುಖ ರಾಜಾತಿಥ್ಯ ಸೇರಿದಂತೆ ಪ್ರಮುಖ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹೋಗೋದ್ರ ಮೂಲಕ ದರ್ಶನ್ ಜಾಮೀನನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಅವರಿಗೆ ಶಾಕ್ ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ಬೆಳಕಿಗೆ ಬರ್ತಿರುವಂಥದ್ದು. ಪ್ರೇಮ್.